ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಗಂಡ ಮತ್ತು ಹೆಂಡತಿಯ ನಿಜವಾದ ಪ್ರೀತಿ. ಸಮರ್ಥ್ ಆ ಊರಿನ ಆಗರ್ಭ ಶ್ರೀಮಂತ. ಅವನು ಪಲ್ಲವಿ ಎಂಬ ಹುಡುಗಿಯನ್ನು ತುಂಬ ಪ್ರೀತಿ ಮಾಡ್ತಾನೆ ಹಾಗೂ ಅವಳು ಬಹಳ ಸುಂದರವಾಗಿ ಕೂಡ ಇರ್ತಾಳೆ. ಕೆಲವು ತಿಂಗಳ ನಂತರ ಆ ಸುಂದರ ಹುಡುಗಿಯನ್ನು ಮದುವೆಯಾದನು ಸಮರ್ಥ್. ಮದುವೆಯಾದ ನಂತರ ಇಬ್ಬರ ಜೀವನವು ಬಹಳ ಪ್ರೀತಿಯಿಂದ ಸಾಗ್ತಾ ಇತ್ತು. ಅವನು ಅವಳನ್ನು ತುಂಬ ಪ್ರೀತಿಸ್ತಾ ಇದ್ದ ಮತ್ತು ಅವಳ ಸೌಂದರ್ಯವನ್ನು ಯಾವಾಗಲೂ ಹೊಗಳ್ತಾನೇ ಇದ್ದ. ಸುಂದರ ಕುಟುಂಬದ ಮೇಲೆ ಯಾರ ಕಣ್ಣು ಬಿತ್ತೋ ಏನೋ, ಅವರ ಪ್ರೀತಿಯನ್ನು ಆ ವಿಧಿಯೂ ಕೂಡ ಸಹಿಸಲಿಲ್ಲ ಅನಿಸುತ್ತೆ. ಅವಳಿಗೆ ಇದ್ದಕ್ಕಿದ್ದಂತೆ ಚರ್ಮದ ಕಾಯಿಲೆ ಶುರುವಾಯಿತು. ಕೆಲವು ತಿಂಗಳ ನಂತರ ಹುಡುಗಿ ಚರ್ಮದ ಕಾಯಿಲೆಯಿಂದ ಬಳಲುತ್ತಿದ್ದಳು ಮತ್ತು ಕ್ರಮೇಣ ಅವಳ ಸೌಂದರ್ಯವೂ ಕಳೆದುಕೊಳ್ಳಲಾರಂಭಿಸಿತು. ತನ್ನನ್ನು ಹೀಗೆ ನೋಡುತ್ತಾ ಕುರೂಪಿಯಾದರೆ ತನ್ನ ಗಂಡ ತನ್ನನ್ನು ದ್ವೇಷಿಸಲು ಶುರು ಮಾಡ್ತಾನೇನೋ, ಅವನ ದ್ವೇಷವನ್ನು ಸಹಿಸಲಾರದೆಯೋ ಎಂಬ ಭಯ ಅವಳಿಗೆ ಕಾಡತೊಡಗಿತು. ಅಷ್ಟರಲ್ಲಿ ಒಂದು ದಿನ ಗಂಡ ಯಾವುದೋ ಕೆಲಸದ ನಿಮಿತ್ತ ಊರಿಗೆ ಹೋಗಬೇಕಾಗಿತ್ತು. ಕೆಲಸ ಮುಗಿಸಿ ಮನೆಗೆ ಮರಳುತ್ತಿದ್ದಾಗ ಈ ಘಟನೆ ನಡೆದಿದೆ. ಅವನು ತನ್ನ 2 ಕಣ್ಣುಗಳನ್ನು ಕಳೆದುಕೊಂಡನು. ಆದರೆ ಇದರ ಹೊರತಾಗಿಯೂ ಅವರಿಬ್ಬರ ಜೀವನವು ಸಾಮಾನ್ಯವಾಗಿ ಮುಂದುವರಿಯಿತು. ಸಮಯ ಕಳೆದು ಹೋಯಿತು ಮತ್ತು ಅವಳ ಚರ್ಮದ ಕಾಯಿಲೆಯಿಂದಾಗಿ ಹುಡುಗಿ ತನ್ನ ಸೌಂದರ್ಯವನ್ನು ಸಂಪೂರ್ಣವಾಗಿ ಕಳೆದುಕೊಂಡಳು. ಅವಳು ಕುರೂಪಿಯಾದಳು. ಆದರೆ ಕುರುಡು ಗಂಡನಿಗೆ ಅದರ ಬಗ್ಗೆ ಏನು ಕೂಡ ತಿಳಿದಿರಲಿಲ್ಲ. ಆದ್ದರಿಂದ ಇದು ಅವರ ಸಂತೋಷದ ವೈವಾಹಿಕ ಜೀವನಕ್ಕೆ ಯಾವುದೇ ಪರಿಣಾಮ ಬೀರಲಿಲ್ಲ. ಅವನು ಅವಳನ್ನು ಅದೇ ರೀತಿಯಲ್ಲಿ ಪ್ರೀತಿಸುವುದನ್ನು ಮುಂದುವರೆಸಿದನು. ಇವಳಿಗೂ ಕೂಡ ಅವನಿಗೆ ಕಣ್ಣು ಹೋಗಿದ್ದು ಬೇಜಾರು ಅಂತ ಅನಿಸಲೇ ಇಲ್ಲ. ಯಾಕಂದರೆ ಕಣ್ಣು ಇದ್ದಿದ್ದರೆ ನನ್ನ ಈ ಕುರೂಪವನ್ನು ನೋಡಿ ನನ್ನನ್ನು ದೂರ ತಳ್ತಾ ಇದ್ದನೇನೋ ಎಂಬ ಭಯ ಅವಳಿಗೆ ಇತ್ತು. ಹೀಗೆ ಕೆಲವು ವರ್ಷಗಳು ಇವರ ಜೀವನ ಸುಖವಾಗಿ ಸಾಗಿತು. ಒಂದಿನ ಆ ಹುಡುಗಿ ತೀರಿಕೊಂಡಳು. ಗಂಡ ಈಗ ಒಬ್ಬನೇ ಇದ್ದ. ಅವರು ತುಂಬ ದುಃಖಿತರಾಗಿದ್ದರು. ಅಷ್ಟೇ ಅಲ್ಲದೆ ಅಕ್ಕಪಕ್ಕ ಇದ್ದ ಜನ ಇವರ ಪ್ರೀತಿಯನ್ನು ಹೊಗಳ್ತಾ ಇದ್ದರು. ಅವಳು ತೀರಿ ಹೋದ್ಮೇಲೆ ಅವನು ಆ ನಗರವನ್ನು ತೊರೆಯಲು ಬಯಸಿದನು. ಅವರು ಎಲ್ಲ ಅಂತ್ಯಕ್ರಿಯೆಯ ವಿಧಿಗಳನ್ನು ಮುಗಿಸಿ ನಗರವನ್ನು ಬಿಡಲು ಪ್ರಾರಂಭಿಸಿದ. ಆಗ ಒಬ್ಬ ವ್ಯಕ್ತಿ ಅವನನ್ನು ಹಿಂದಿನಿಂದ ಕರೆದು ಅವನ ಬಳಿಗೆ ಬಂದು, ಈಗ ನೀವು ಆಸರೆ ಇಲ್ಲದೆ ಹೇಗೆ ನಡೆಯಲು ಸಾಧ್ಯವಾಗ್ತಾ ಇದೆ? ಇಷ್ಟು ವರ್ಷ ನಿನ್ನ ಹೆಂಡತಿ ನಿನಗೆ ಸಹಾಯ ಮಾಡ್ತಾ ಇದ್ದಳು, ಆದರೆ ಈಗ ಎಂದ. ಅದಕ್ಕೆ ಪತಿ ಉತ್ತರಿಸಿದ, ಸ್ನೇಹಿತ, ನಾನು ಕುರುಡನಲ್ಲ. ನಾನು ಕುರುಡನಂತೆ ನಟಿಸ್ತಾ ಇದ್ದೆ ಅಷ್ಟೇ. ಯಾಕೆ ಅಂದರೆ ನನ್ನ ಹೆಂಡತಿಗೆ ಗೊತ್ತಾದರೆ ಅವಳ ಕುರೂಪವನ್ನು ನಾನು ನೋಡುತ್ತೇನೆ ಎಂದು ಅವಳ ಅನಾರೋಗ್ಯಕ್ಕಿಂತ ಹೆಚ್ಚು ಮನಸ್ಸಿಗೆ ನೋವು ಉಂಟು ಮಾಡುತ್ತಿತ್ತು. ಅದಕ್ಕೆ ಇಷ್ಟು ವರ್ಷ ಕುರುಡನಂತೆ ನಟಿಸಿದ್ದೆ. ಅವಳು ತುಂಬ ಒಳ್ಳೆಯ ಹೆಂಡತಿಯಾಗಿದ್ದಳು. ನಾನು ಅವಳನ್ನು ಸಂತೋಷವಾಗಿರಿಸಲು ಬಯಸಿದ್ದೆ ಅಷ್ಟೇ. ಸಂತೋಷವಾಗಿರಲು ನಾವು ಪರಸ್ಪರರ ನ್ಯೂನತೆಗಳ ಕಡೆಗೆ ನಮ್ಮ ಕಣ್ಣುಗಳನ್ನು ಮುಚ್ಚಬೇಕಾಯಿತು ಮತ್ತು ಆ ಕೊರತೆಗಳನ್ನು ನಿರ್ಲಕ್ಷಿಸಬೇಕಾಯಿತು ಎಂದು ಹೇಳಿ ಅಲ್ಲಿಂದ ಹೊರಟ. ಅವನು ಮದುವೆಯಾದ ಆ ಹುಡುಗಿ ಎಷ್ಟು ಅದೃಷ್ಟಶಾಲಿ ಹೆಂಡತಿ ಅಲ್ಲವೇ ಸ್ನೇಹಿತರೆ? ಈ ವಿಡಿಯೋ ನಿಮಗೆಲ್ಲ ಇಷ್ಟವಾಗಿದೆ ಎಂದು ಭಾವಿಸ್ತೇನೆ. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್.